ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಮಸಾಲ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಇದಕ್ಕೆ ಮಸಾಲ ಅಕ್ಕಿ ರೊಟ್ಟಿ ಅನ್ಬೋದು ಅಥವಾ ಅಕ್ಕಿ ತಾಲಿಪಟ್ಟು ಅಂತ ಅದನ್ನು ಕರಿಬೋದು. ಹಾಗಂದ್ರೆ ಇದು ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಮಸಾಲ ಅಕ್ಕಿ ರೊಟ್ಟಿ ಮಾಡೋಕೆ ಇಲ್ಲಿ ಫಸ್ಟ್ ಒಂದು 2 ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡು ನಾವು ಇಲ್ಲಿಗೆ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 5 ರಿಂದ 6 ಉಳ್ಳಾಗಡ್ಡಿನ ಸಣ್ಣ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿವಿ ಇಲ್ಲಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿವಿ. ಇಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕ್ಬೋದು ಅಥವಾ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಪೇಸ್ಟ್ ಹಾಕೋಕ್ಕಿಂತ ಈ ರೀತಿ ಕಟ್ ಮಾಡಿ ಹಾಕಿದರೆ ಟೇಸ್ಟ್ ಚಲೋ ಅನಿಸುತ್ತೆ. ಆಮೇಲೆ ಇಲ್ಲಿ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರೋ ಸಲುವಾಗಿ ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊಳಕತ್ತೀವಿ ನಾವಿಲ್ಲಿ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚಲೋ ಬರ್ತೈತಿ, ಆಮೇಲೆ ರೊಟ್ಟಿನೂ ಸ್ವಲ್ಪ ಸಾಫ್ಟಾಗಿ ಬರ್ತೈತಿ. ಇಲ್ಲಿ 1 ಕಟ್ನಷ್ಟು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿದ್ವಿ. ಈಗ ಇದಕ್ಕೆ ಹಾಕೊಳ್ಳೋಣ ಮಸಾಲೆಗೆ. ಇಲ್ಲಿ ಒಂದೇ ಸೊಪ್ಪನ್ನ ಯೂಸ್ ಮಾಡ್ಕೊಳಕತ್ತೀವಿ ನಾವು ಇಲ್ಲಿ ಸಬ್ಬಸಿಗೆ ಸೊಪ್ಪು. ಇದೊಂದನ್ನು ಹಾಕಿ ಮಾಡಿ ನೋಡಿರಿ, ಟೇಸ್ಟ್ ಭಾಳ ರುಚಿ ಅನಿಸುತ್ತೆ. ಇದು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿವಿ. ಎಳ್ಳು ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಟೇಸ್ಟ್ ಅನಿಸ್ತದಲ್ಲ. ಇಲ್ಲಿ ಕೊತ್ತಂಬರಿ ಸೊಪ್ಪದೇನು ಹಾಕ್ಕೊಳಕತ್ತಿಲ್ಲ ನಾವು, ಯಾಕಂದರೆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಡಾಮಿನೇಟ್ ಆಗಲಿ ಅನ್ನೋ ಸಲುವಾಗಿ ಬೇರೆ ಯಾವ ಸೊಪ್ಪನ್ನು ಹಾಕ್ಲಾರ್ದನ್ನ ಇದೊಂದನ್ನು ಹಾಕಿ ಮಾಡತ್ತೀವಿ ಇಲ್ಲಿ. ಈ ರೀತಿ ಒಂದು ಮಾಡಿ ನೋಡಿರಿ ನೀವು, ಭಾಳ ರುಚಿ ಅನ್ನಿಸ್ತದೆ ಸಬ್ಬಸಿಗೆ ಸೊಪ್ಪಿಂದು ಅಕ್ಕಿ ರೊಟ್ಟಿ. ಮೊದಲಿದ್ದು ಒಣದನ್ನ ಈ ರೀತಿ ಎಲ್ಲ ಕಲಿಸ್ಕೋಬೇಕು, ಅಂದರೆ ಉಪ್ಪು ಎಲ್ಲ ಕಡೆನೂ ಹೊತ್ತವಂಗೆ. ಈಗ ಇದು ಹಿಟ್ಟಿಗೆ ನೀರೇನು ಹಾಕೋತೀವಲ್ಲ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ನೀರು, ಅಂದರೆ ಭಾಳ ಕಡಕ್ಕೆ ಕಾಸ್ಕೊಳ್ಳೋಂಗಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಂಡು ಕಲಿಸ್ಬೇಕು ಇದನ್ನು. ಅಂದರೆ ತಾಲಿಪಟ್ಟಿ ಒಳಗೆ ಜಿಗಟು ಬರ್ತೈತಿ ಇದು ಮಸಾಲೆಗೆ, ಆಮೇಲೆ ಸಾಫ್ಟಾಗೂ ಬರ್ತವೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ಕಲಸಿಟ್ಕೋಬೇಕು ಇದನ್ನು ಒಂದು 5 ನಿಮಿಷ ನೆನೆಯಲ್ಲಿ. ಆಮೇಲೆ ತಾಲಿಪಟ್ಟು ಥರ ಹಚ್ಕೊಳ್ಳೋಣ. ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ನಮ್ಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ತಟ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತೆಳ್ಳಗೆ ಆಗೋಂಗೆ ತಟ್ಕೋಬೇಕು. ಇಲ್ಲಿ ಮೊದಲು ಹಂಚು ಕಾಯಕ್ಕಿಟ್ಟಿದ್ವಿ, ಹಂಚು ಕಾಯ್ತಿದ್ವಿ. ಈ ರೀತಿ ನಡು ಸ್ಪೂನ್ಲೇ ಈ ರೀತಿ ಕಚ್ ಮಾಡೋದ್ರಿಂದ ಜಲ್ದಿನ ಬೇಯ್ತೈತಿ ಇದು ಒಳಗಡೆ ಎಲ್ಲ. ಎರಡು ಸೈಡು ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ನಾವು ಸಬ್ಬಸಿಗೆ ಸೊಪ್ಪು ಹಾಕಿವಿ, ಹಾಗೆ ನೀವು ಬೇರೆ ಸೊಪ್ಪು ಹಾಕಿನೂ ಟ್ರೈ ಮಾಡಿ ನೋಡ್ಬೋದು. ಆಮೇಲೆ ಬಾಣಂತಿಯರಿಗೆಲ್ಲ ಸಬ್ಬಸಿಗೆ ಸೊಪ್ಪು ಭಾಳ ಚಲೋ ಅಂತಾರೆ. ಅದಕ್ಕೆ ನೀವು ಅಲ್ಲಿ ಬಾಣಂತಿಯರಿಗೆ ಮಾಡ್ಕೊಡೋದಂದ್ರೆ ಹಸಿ ಮೆಣಸಿನ್ಕಾಯಿ ಬದಲಲ್ಲಿ ಮಾಡಬೇಕು. ಒಣ ಮೆಣಸಿನ್ಕಾಯಿ ಇರ್ತೈತಲ್ಲ ಅದನ್ನು ಬೇಕಾದ್ರೆ ಮಿಕ್ಸಿ ಒಳಗೆ ಹಾಕಿ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಬೇಕಂದ್ರೆ ಅದನ್ನ ಹಾಕಿ ಸಬ್ಬಸಿಗೆ ಸೊಪ್ಪು ಜಾಸ್ತಿ ಹಾಕಿ ಈ ರೀತಿ ಮಾಡ್ಕೊಡ್ಬೋದು ಬಾಣಂತಿಯರಿಗೆಲ್ಲ. ಈಗ ಬಿಸಿ ಬಿಸಿಯಾದಂಥ ಮಸಾಲ ಅಕ್ಕಿ ರೊಟ್ಟಿ ರೆಡಿ ಆಗೈತಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ಕಾಯಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವ ಚಟ್ನಿ ಲೈಕ್ ಆಗುತ್ತಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು. ಟೊಮೆಟೊ ಕಾಯಿ ಚಟ್ನಿನೂ ಇದಕ್ಕೆ ಟೇಸ್ಟ್ ಅನಿಸುತ್ತೆ. ನಮ್ಮ ಚಾನಲ್ ಒಳಗೆ ನಾವು ಸಾಕಷ್ಟು ಚಟ್ನಿ ರೆಸಿಪಿಗಳನ್ನ ಆಲ್ರೆಡಿ ಶೇರ್ ಮಾಡೀವಿ, ನೀವು ಬೇಕಂದ್ರೆ ಅದರೊಳಗೆ ಸರ್ಚ್ ಮಾಡಿಕೊಂಡು ನೋಡ್ಬೋದು. ನಾವು ಇವತ್ತಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡಿವಿ ಅಂತೇಳಂದು. ಈ ರೀತಿಯಾಗಿ ಒಮ್ಮೆ ನೀವು ಮಸಾಲ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.